ಹೆಂಗಿದ್ರಿ ದಾನಿಗ್ಲೆ ನಮಸ್ಕಾರ. ಇವತ್ತು ಒಂದು ಸ್ಥಳ ಕರ್ಕೊಂಡು ಹೋಗ್ತೀನಿ. ಇದರ ಹೆಸರು ಸಿಹಿ ಸುಪ್ರಭಾತಮ್ ಅಂತ. ತಿಂಡಿಗಳು ಇಲ್ಲಿ ಅಷ್ಟೇ ಸಿಹಿಯಾಗಿದೆ. ನಮ್ಮ ಸುಪ್ರಭಾತ ಇಲ್ಲಿ ಬಂದರೆ ಖಂಡಿತವಾಗ್ಲೂ ಸಿಹಿಯಾಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ 7 ದಿನವೂ ಡಿಫ್ರೆಂಟ್ ಥರದ ಒಂದು ತಿಂಡಿಗಳನ್ನು ಇವ್ರು ಮಾಡ್ತಾರೆ. ಒಂದು ಇನ್ನೊಂದಂದರೆ ದೊಣ್ಣೆ ಅಂತಾರ ಹೇಳ್ತಾರಲ್ಲ, ದೇವ್ರ ಪ್ರಸಾದ ಕೊಡ್ತಾರಲ್ಲ, ಆ ಥರದ್ರಲ್ಲಿ ತಿಂಡಿ ಕೊಡ್ತಾರೆ. ಅದು ಇನ್ನೂ ಸ್ಪೆಷಲ್. ಇದೆಲ್ಲ ಬಿಟ್ಟು ಕೋಂಬೋ ಆಫರ್ ಇದೆ. ಬಾಳೆ ಎಲೆಯಲ್ಲಿ ಎಲ್ಲ ತಿಂಡಿನೂ ಸರ್ವ್ ಮಾಡ್ತಾರೆ. ಅದಕ್ಕೆ ಸಪ್ರೇಟ್ ಸಿಟ್ಟಿಂಗ್ ವ್ಯವಸ್ಥೆ ಕೂಡ ಇದೆ. ಟೋಟಲಿ ಇದೊಂದು ಡಿಫರೆಂಟ್ ತಿಂಡಿ ಅಡ್ಡ ಅಂತಲೇ ಹೇಳ್ಬೋದು. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು JP ನಗರದಲ್ಲಿರುವಂತಹ ಸಿಹಿ ಸುಪ್ರಭಾತಮ್ ಅಂತ. ಸರ್, ನನ್ನ ಹೆಸರು ಶ್ರೀ ಅಂತ. ಇವರು ದೀಪ್, ನನ್ನ ಹಸ್ಬೆಂಡ್. ನಾವಿಬ್ಬರು ಶುರು ಮಾಡಿ ಆಲ್ಮೋಸ್ಟ್ 1 ಇಯರ್ ಆಯ್ತು. ಇನ್ನು 3 ಡೇಸ್ಗೆ 1 ಇಯರ್ ಆಗುತ್ತೆ. ನಮ್ಮ ಅಪಾರ್ಟ್ಮೆಂಟಿಂದನೇ ಶುರು ಮಾಡಿದ್ದು, ಚಿಕ್ಕ ಅಡುಗೆ ಮನೆ. ಅಲ್ಲೇ ಶುರು ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮದು ಮೆನೂಸು ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಸ್ಪೆಷಾಲಿಟಿ ಅಂದರೆ ಪುಳಿಯೋಗರೆ, ಖಾರ ಪೊಂಗಲ್ಲು, ಉಪ್ಪಿಟ್ಟು, ಕೇಸರಿ ಬಾತು, ಸ್ವೀಟ್ ಪೊಂಗಲ್, ಹಯಗ್ರೀವ, ಮತ್ತು ಇವತ್ತು ಮಸಾಲ ಲೆಮನ್ ರೈಸ್, ಇಡ್ಲಿ, ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಇದೆ. ಹೀಗೆ ಎವ್ರಿ ಡೇ ಮೆನು ಚೇಂಜ್ ಆಗ್ತಿರುತ್ತೆ. ಇವ್ರದ್ದು ತಿಂಡಿಗಳೆಲ್ಲ ಹೋಮ್ ಮೇಡ್. ನಮಗೆ ಅದು ಒಂದು ಆಶ್ಚರ್ಯ ಆಯಿತಾ. ಮತ್ತು ತಿಂದ ಮೇಲೆ ನಿಜವಾಗ್ಲೂ ಮನೆಯಲ್ಲೇ ಮಾಡಿದ್ದು ಊಟ ತಿಂದ ಹಾಗೆ ಅನ್ನಿಸ್ತು. ಭಾಳ ಚೆನ್ನಾಗಿದೆ. ಒಂದೊಂದು ಸರಿ ಟ್ರೈ ಮಾಡ್ಬೋದು. ನಿಮಗೆ ಒಂದು ಸರಿ ಟ್ರೈ ಮಾಡಿದ್ಮೇಲೆ ಮತ್ತೆ ನೀವು ಹೋಗಿ ಬರ್ತಾ ಎಲ್ಲ ಡಬ್ಬ ತೊಗೊಂಡು ಬಂದು ಪಾರ್ಸೆಲ್ ತೊಗೊಂಡು ಹೋಗೋ ಗ್ಯಾರಂಟಿ 100% ಇದೆ. ಇದು ನಂದು ಸತತ 5ನೇ ಬಾರಿಗೆ. 5 ದಿನದಿಂದ ಇವರ ಹತ್ರನೇ ಊಟ. ಮಂಡೇ ಒಂದು ದಿನ ಕ್ಲೋಸ್ ಇರುತ್ತೆ, ಬಟ್ ಬಾಕಿ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಯ್, ನಾನಿಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿ ಅರೌಂಡ್ 2-3 ತಿಂಗಳಾಯಿತು. ಸೊ ನಂದು ಇಲ್ಲಿ ಇವ್ರು ಮಾಡೋ ಫೇವ್ರೆಟ್ ಖಾರ ಪೊಂಗಲ್, ಬಿಸಿಬೇಳೆ ಬಾತ್. ಇದು ಯಾವ ಡೇ ಇದ್ರೂ ಬರ್ತೀನಿ. ಬೆಳಗ್ಗೆ ಬೇಗ ಎದ್ದಾರೋ ಬರ್ತೀನಿ, ಬಟ್ ಐ ಡೋಂಟ್ ಮಿಸ್ ದ್ಯಾಟ್. ಆ್ಯಂಡ್ ಎಲ್ಲನೂ ಚೆನ್ನಾಗಿದೆ, ಬಟ್ ಖಾರ ಪೊಂಗಲ್, ಬಿಸಿಬೇಳೆ ಬಾತ್, ವಾಂಗಿಬಾತ್ ತುಂಬ ಚೆನ್ನಾಗಿರುತ್ತೆ. ಸೊ ಕಿಚನ್ ಚಿಕ್ಕದು ಆಗ್ತಾಯಿತ್ತು ನಮ್ಮದು. ಸೊ ಹಾಗಾಗಿ ಕಿಚನ್ ಉಳ್ಕೋಣ ಅಂತ ಅಂದ್ಕೊಂಡೆ. ಫ್ಲ್ಯಾಟ್ ಕಿಚನಿಂದ ಬೇರೆ ಕಿಚನ್ ನೋಡಬೇಕು ಅಂತ ಅಂದ್ಕೊಂಡೆ. ಚೂರು ಎಕ್ಸ್ಪ್ಯಾಂಡು ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಒಂದು ಚಿಕ್ಕದಾಗಿ ಮನೆ ತೊಗೊಂಡಿದ್ದೀವಿ. ಅಲ್ಲೇ ಕಿಚನ್ ಸೆಟಪ್ ಮಾಡಿಬಿಟ್ಟು ಡೈನಿಂಗ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಒಂದು 20 ಜನ ಕೂಡ್ಬೋದು, ಆ ಥರ ಡೈನಿಂಗ್ಗೆ ವ್ಯವಸ್ಥೆ ಮಾಡಿದ್ದೀನಿ. ಸದ್ಯಕ್ಕೆ ಬರೀ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾಯಿದ್ದೀವಿ. ಅಲ್ಲಿ ಬಾಳೆ ಎಲೆ ಮೇಲೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾಯಿದ್ದೀವಿ. ಮುಂದೆ ಹೋಗಿ ನೋಡೋಣ. ಎಲ್ಲರೂ ರೆಸ್ಪಾನ್ಸ್ ಎಲ್ಲ ಕಸ್ಟಮರ್ ಜಾಸ್ತಿ ಆಗಿದಾಗ ವಿ ವಿಲ್ ಸ್ಟಾರ್ಟ್ ವಿತ್ ಊಟ ಆಲ್ಸೋ. ಆ ಥರ ಇಷ್ಟ ಇದೆ ನಮಗೆ. ಸೊ ಇವಾಗ ಬೆಳಗ್ಗೆ ಅದು 7:30 ವಿ ಸ್ಟಾರ್ಟ್ ದೇರ್. 7:30ಇಂದ 10:30-11 ಗಂಟೆ ತನಕ ಓಪನ್ ಇರುತ್ತೆ. ನಾನು ಇಲ್ಲೇ JP ನಗರಿಂದ ಬರ್ತಾ ಇದ್ದೆ. ತುಂಬ ಅಟ್ರಾಕ್ಟಿವ್ ಆಗಿ ಈ ಸಿಹಿ ಅನ್ನೋ ಒಂದು ಸುಪ್ರಭಾತ ಅನ್ನೋ ಒಂದು ಫುಡ್ ಕಾರ್ಟ್ ಕಾಣಿಸ್ತು. ಪ್ರಾಪರ್ ಬ್ರಾಹ್ಮಿನ್ ಸ್ಟೈಲ್ ಅಥೆಂಟಿಕ್ ಫುಡ್ ಬೇಕು ಅಂದರೆ ಪ್ಲೀಸ್ ಡೂ ವಿಸಿಟ್ ಹಿಯರ್. ತುಂಬಾ ಚೆನ್ನಾಗಿದೆ. ಹೋಮ್ಲಿ ಫುಡ್, ಏನು ಆಚೆ ಹಾಕೋ ಸೋಡಾ ಏನೂ ಇರಲ್ಲ. ಆ್ಯಕ್ಚುಲಿ ನಾನು ತಿಂದಿರೋದ್ರಲ್ಲಿ ದಿ ಬೆಸ್ಟ್ ಫುಡ್ ಕಾರ್ಟಲ್ಲಿ ಅಂದರೆ ಸಿಹಿ ಸುಪ್ರಭಾತ ಅಲ್ಲಿ. ನಮಸ್ತೆ ಸರ್, ನಾವು ಇಲ್ಲಿ ಡೈಲಿ ನಮ್ಮ ಮಗಳು ಸ್ಕೂಲ್ ಬಿಡೋಕ್ಕೆ ಇಲ್ಲಿ ಬರ್ತಾ ಇದ್ದೀವಿ. ಅವರು ಒಂದು 1 ಇಯರಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಾವೇನು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಹಂಗೆ ಕೊಡ್ತಾರಲ್ಲ, ನೋಡೋಕ್ಕೆ ಡೀಸೆಂಟಾನೇ ಇದೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಕೇಸರಿ ಬಾತು ಸೂಪರ್ ಆಯಿತು. ಲೆಮನ್ ರೈಸು ಸೂಪರ್ ಆಯಿತು, ಚೆನ್ನಾಗಿತ್ತು. ಕ್ಲೀನಾಗಿದೆ, ನೀಟಾಗಿದೆ. ಟ್ರೈ ಮಾಡ್ಬೋದು ಸರ್, ಚೆನ್ನಾಗಿದೆ. ನಾವು ಇದನ್ನು ಶುರು ಮಾಡಿದ್ದು ಆ್ಯಕ್ಚುಲಿ ತುಂಬ ಪ್ಲ್ಯಾನಿಂಗ್ ಆ ಥರ ಏನೂ ಮಾಡಿಲ್ಲ. ಇವರು ಬ್ಯಾಂಕಿಂಗ್ ಇಂಡಸ್ಟ್ರಿಲಿದ್ದರು, ಒಳ್ಳೆ ಪೋಸ್ಟಲ್ಲಿದ್ದರು. ಹೀ ಜಸ್ಟ್ ಅಂದರೆ ಅವ್ರನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ, ಅಪ್ಸ್ಕಿಲ್ ಮಾಡ್ಕೊಳ್ಳೋಣ ಅಂತ ಹಿ ಜಸ್ಟ್ ಟುಕ್ ಅ ಬ್ರೇಕ್. ಸರಿ, ಆ ಬ್ರೇಕಲ್ಲಿ ಏನಾದರೂ ಮಾಡೋಣ, ನೀವೇನಾದರೂ ಸ್ವಂತವಾಗಿ ಮಾಡಿ ಅಂತ ಹೇಳ್ತಿದ್ರು. ನಾನು ಅಯ್ಯಂಗಾರು. ಸೊ ಅಯ್ಯಂಗಾರ್ ಸ್ಟೈಲ್ ಮಾಡಿದ್ರೆ ಹೇಗಿರುತ್ತೆ, ನಂಗೆ ಬರೋ ಅಡುಗೆನೇ ಮಾಡೋಣ ಅಂತ. ಸೊ ಹಾಗಾಗಿ ಶುರುವಾಗಿದ್ದು. ಇದಕ್ಕೇನು ತುಂಬ ಪ್ಲ್ಯಾನಿಂಗು, ಥಾಟ್ಸು ಏನೂ ಇಲ್ಲ. ಸೊ ವಿ ಕೆಪ್ ದ ಐಡಿಯಾ ವೆರಿ ಸಿಂಪಲ್. ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅದನ್ನು ಇಲ್ಲಿ ಸರ್ವ್ ಮಾಡೋಣ ಅಂತ. ಸೊ ಮನೆಯಲ್ಲಿ ಡೈಲಿ ವಿ ಡೋಂಟ್ ಲೈಕ್ ಟು ಹ್ಯಾವ್ ಇಡ್ಲಿ ಅಥವಾ ದೋಸೆ ಅಂತ. ವಾರಕ್ಕೆ ಒಂದು ದಿವಸ ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ. ಸೊ ಹಾಗೆ ಈ ಚೇಂಜ್ ಕಾನ್ಸೆಪ್ಟ್ ಹಾಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು. ಆಮೇಲೆ ಇದನ್ನು ಶುರು ಮಾಡಿ ಆಲ್ಮೋಸ್ಟ್ 8 ಮಂತ್ಸ್ ನಾವಿಬ್ಬರೇ ಮಾಡಿದ್ದು. ದೇರ್ ವಾಸ್ ನೋ ಒನ್. ನಾವಿಬ್ಬರೇ ಕುಕ್ ಮಾಡ್ತಿದ್ದಿದ್ದು. ಇವ್ರು ಹೆಲ್ಪ್ ಮಾಡ್ತಿದ್ರು, ನಾನು ಕುಕ್ ಮಾಡ್ತಿದ್ದೆ. ಸೊ ಹೀಗೆ ಸ್ಟಾರ್ಟ್ ಮಾಡಿದ್ದು. ಈ ನಮ್ಮ ಹತ್ರ ಮೆನು ಏನೇನಿರುತ್ತೆ ಅಂದರೆ ರೈಸ್ ಐಟಮ್ ಒಂದು 7-8 ಥರದ್ದಿದೆ. ಲೈಕ್ ಮೆಂತ್ಯ ಬಾತ್, ಟೊಮೆಟೊ ಬಾತ್, ಬಿಸಿಬೇಳೆ ಬಾತ್, ಪೊಂಗಲ್, ಮತ್ತು ಮಸಾಲ ಲೆಮನ್ ರೈಸ್, ನಾರ್ಮಲ್ ಲೆಮನ್ ರೈಸ್,
ಈ ಥರ ಇದೆ. ಆಮೇಲೆ ತಿಂಡಿ ಐಟಮಲ್ಲಿ ಅವಲಕ್ಕಿ ಇಡ್ಲಿ, ಉಪ್ಪಿಟ್ಟು, ಮತ್ತು ಅವಲಕ್ಕಿ ಉಪ್ಮಾ, ಮತ್ತು ತರಕಾರಿ ಉಪ್ಪಿಟ್ಟಲ್ಲೇ 2-3 ಥರ ಮಾಡ್ತೀವಿ. ಒಂದು ತೆಂಗಿನಕಾಯಿ ಉಪ್ಪಿಟ್ಟು, ಮತ್ತು ಕ್ಯಾಪ್ಸಿಕಮ್ ವಾಂಗಿ ಉಪ್ಪಿಟ್ಟು, ಮತ್ತು ತರಕಾರಿ ಉಪ್ಪಿಟ್ಟು. ಈ ಥರ ತಿಂಡಿಯಲ್ಲಿ ಒಂದು 5-6 ಐಟಮ್ ಇದೆ. ಮತ್ತು ಸ್ವೀಟಲ್ಲಿ 4 ಇದೆ. ಒಂದು ಗೋಧಿ ಸಜ್ಜಿಗೆ, ಕೇಸರಿ ಬಾತು, ಸ್ವೀಟ್ ಪೊಂಗಲ್ ಮತ್ತು ಹೈಗ್ರೀವ. ಎವ್ರಿ ಡೇ ಇದೆಲ್ಲ ಚೇಂಜ್ ಆಗ್ತಿರುತ್ತೆ. ವೀಕ್ಲಿ ಒನ್ಸ್ ಎಲ್ಲ ಬರೋ ಥರ ಮಾಡ್ತಿರ್ತೀವಿ. ಗೊಜ್ಜವಲಕ್ಕಿ ಮತ್ತು ಶಾವಿಗೆ. ಗೊಜ್ಜವಲಕ್ಕಿ ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದೆ, ಎಲ್ಲರೂ ತುಂಬ ಇಷ್ಟಪಡ್ತಿರ್ತಾರೆ. ಅದು ಮಾಡ್ತೀವಿ, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ತಿರ್ತೀವಿ. ಸಿಹಿ ಸುಪ್ರಭಾತ ಹೆಸರಲ್ಲೇ ಬೆಳಗಿನ ಸುಪ್ರಭಾತ ಸಿಹಿಯಾಗಿರೋದ್ರಲ್ಲಿ 2 ಮಾತೇ ಇಲ್ಲ. ವಿಡಿಯೋ ನೋಡಿದಾಗ ನಿಮಗೆ ಅನಿಸಿರುತ್ತೆ, ಆಸೆನೂ ಆಗಿರುತ್ತೆ, ನಾನು ಇದನ್ನೊಂದು ಟೇಸ್ಟ್ ಮಾಡಬೇಕು ಅಂತ. ಸೊ ಇವಾಗ ನಾನು ಇದರಲ್ಲಿ ಫಸ್ಟು ಟ್ರೈ ಮಾಡಿರೋದು ಇಡ್ಲಿ ಅಂದರೆ ಇದು ನಾರ್ಮಲ್ ಇಡ್ಲಿ ಅಲ್ಲ, ಅವಲಕ್ಕಿ ಇಡ್ಲಿ ಅಂತ. ಅದಕ್ಕೆ ಒಂದು ನೀರು ಚಟ್ನಿ ಹಾಕಿ ಡಿಪ್ ಮಾಡಿ ಕೊಟ್ಟಿದ್ದಾರೆ. ಫಸ್ಟ್ ಏನು ಗೊತ್ತಾ, ಎಲ್ಲಕ್ಕಿಂತ ಈ ಒಂದು ದೊಣ್ಣೆ ಇದೆ ಅಲ್ಲ, ಇದರಲ್ಲಿ ತಿನ್ನೋದೇ ಮಜಾ. ಯಾಕಂದರೆ ನಿಮಗೇನೋ ಒಂಥರ ಈ ದೇವ್ರ ಪ್ರಸಾದ ತಿಂತಾರ ಆ ಥರ ಫೀಲ್ ಬರುತ್ತೆ. ಸೊ ಬೆಳಿಗ್ಗೆ ವೆದರು ಹಂಗೆ ಇದೆ. ಈಗ ಬೆಂಗಳೂರಲ್ಲಿರೋ ವೆದರ್ಗೆ ಇಂಥ ಬಿಸಿ ಬಿಸಿ ತಿಂಡಿ ತಿನ್ನೋದೇ ಮಜಾ. ಬನ್ನಿ ಫಸ್ಟು ಅವಲಕ್ಕಿ ಇಡ್ಲಿ ಯಾವ ರೀತಿ ಇದೆ ಟೇಸ್ಟು ನೋಡೋಣ. ನೀವು ನೋಡ್ಬೋದು, ಇದಕ್ಕೆ ಫುಲ್ಲು ಚಟ್ನಿ ಹಾಕಿಬಿಟ್ಟು 2 ಇಡ್ಲಿ ಒಟ್ಟಿಗೆ ಕೊಟ್ಟಿದ್ದಾರೆ. ಡಿಫ್ರೆಂಟು ಫೀಲ್ ಕೊಡ್ತಾ ಇದೆ. ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಇಲ್ಲಿ ಆ ಇಡ್ಲಿ ರುಚಿಗಿಂತ ನಿಮಗೆ ಚಟ್ನಿ ರುಚಿನೇ ಹೈ ಆಗಿದೆ. ಹುರಿಗಡಲೆ ಚಟ್ನಿ, ಖಾರ ಏನು ನಿಮಗೆ ತುಂಬ ಇಲ್ಲ. ನೀವು ನಮ್ಮ ಮಾಮೂಲು ಚಟ್ನಿಗೆ ಹೋಲಿಸಿದಾಗ ಈ ಹುರಿಗಡಲೆ ಚಟ್ನಿ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಬಟ್ ಖಾರ ಮೀಡಿಯಮ್ ಆಗಿದೆ. ಬಟ್ ಆ ಇಡ್ಲಿಗೂ ಚಟ್ನಿಗೂ ಕಾಂಬಿನೇಷನ್ ಇದೆ ಅಲ್ಲ, ಅದ್ಭುತವಾಗಿದೆ. ನಿಮ್ಗೆ ಆ್ಯಕ್ಚುಲಿ ಇಡ್ಲಿನೂ ಅಷ್ಟೇ ತುಂಬ ಮೃದುವಾಗಿದೆ. ಅದಕ್ಕೆ ಹಾಕಿರುವ ಚಟ್ನಿ ಜೊತೆಗೆ ಡಿಪ್ ಮಾಡಿದಾಗ ಇನ್ನೂ ಟೇಸ್ಟ್ ಅನಿಸುತ್ತೆ. ಆಮೇಲೆ ನೀವು ನೋಡಿದ್ರಿ ಹುರಿಗಡಲೆ ಫ್ಲೇವರ್ ಇದೆ ಅಲ್ಲ, ಇದರಲ್ಲಿ ಹುರಿಗಡಲೆ ಫ್ಲೇವರ್ ನಿಮ್ಗೆ ಹಾಗೆ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ, ಮಾಮೂಲು ಇಡ್ಲಿಗೂ ಈ ಇಡ್ಲಿಗೂ ಏನು ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಖಂಡಿತ ಗೊತ್ತಾಗ್ತಿದೆ. ಅವಲಕ್ಕಿ ಇಡ್ಲಿ ಏನಂದರೆ ಮೀಡಿಯಮ್ಮು ಅವಲಕ್ಕಿ, ಆಮೇಲೆ ಆ ಮೊಸರು ಹಾಕ್ತಾರೆ. ಇದನ್ನು ಮಾಮೂಲು ಇಡ್ಲಿಗೆ ಹೋಲಿಸಿ, ಮಾಮೂಲು ಚಟ್ನಿಗೆ ಹೋಲಿಸಿದಾಗ ಈ ಇಡ್ಲಿ ಮತ್ತು ಇದಕ್ಕೆ ಹಾಕಿರೋ ಹುರಿಗಡಲೆ 2 ಟೇಸ್ಟ್ ಆಗಿ ಸೂಪರಾಗಿದೆ. ಹೆಸರೇ ಹೇಳುವಂಗೆ ಬಿಸಿ ಬಿಸಿ ಇಡ್ಲಿ, ಅದು ಅರ್ಲಿ ಮಾರ್ನಿಂಗು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಈ ದೊಣ್ಣೆಲಿ ತಿನ್ನೋದೇ ಇನ್ನೊಂದು ಮಜಾ. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ, ಇದಿಷ್ಟೇ ಅಲ್ಲದೆ ಇವರು ಬೆಳಗಿನ ತಿಂಡಿನ ಬಾಳೆ ಎಲೆಲೂ ಸರ್ವ್ ಮಾಡ್ತಾರಂತೆ. ಇವತ್ತು ಬಾಳೆ ಎಲೆಲೂ ಬೆಳಗ್ಗೆ ಸಿಹಿ ಸುಪ್ರಭಾತ ಆಗಲಿ ಅಂತ ಮುಂದಿನ ತಿಂಡಿನ ನಾನು ಬಾಳೆ ಎಲೆಯಲ್ಲಿ ತಿನ್ನಬೇಕು ಅಂತ ಹೊರಡ್ತೀನಿ. ಬನ್ನಿ, ಇಲ್ಲಿಂದ ಜಸ್ಟ್ 500 ಮೀಟರ್ಸ್ ದೂರದಲ್ಲೇ ಬಾಳೆ ಎಲೆಯಲ್ಲಿ ತಿಂಡಿ ಸರ್ವ್ ಮಾಡ್ತಿದ್ದಾರೆ. ಅದು ಹೆಂಗಿದೆ, ಆ ಟೇಸ್ಟ್ ಹೆಂಗಿದೆ, ಬನ್ನಿ ಈಗ ನಾವು ಮುಂದಿನ ತಿಂಡಿನ ಬಾಳೆ ಎಲೆಯಲ್ಲಿ ತಿನ್ನೋಣ. ಸೊ ಅಲ್ಲಿ ಬರೀ ಇಡ್ಲಿ ತಿಂದೆ ನಾನು. ಇನ್ನು ನನಗೆ ಉಪ್ಪಿಟ್ಟು, ಬೋಂಡ, ವಡೆ ಎಲ್ಲ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಗೊತ್ತಾ, ಬಾಳೆ ಎಲೆಯಲ್ಲಿ ತಿನ್ನೋಕ್ಕೋಸ್ಕರ ಹೊರಟಿದ್ದೀನಿ. ಬೆಳಗ್ಗೆ ಇಲ್ಲಿ 8 o'clock ಸ್ಟಾರ್ಟ್ ಆಗುತ್ತೆ ಸ್ಟಾಲು. ಆ್ಯಂಡ್ ಮನೆ ಬಂದು 7:30 ಸ್ಟಾರ್ಟ್ ಆಗುತ್ತೆ ಡೈನಿನ್ನು. ಮಂಡೇ ಹಾಲಿಡೇ, ಇನ್ನು ಮಿಕ್ಕಿದ ದಿನ ಎಲ್ಲ ದಿನ ಇರ್ತೀವಿ. ಎಸ್, ಇದೆ ಆ ಜಾಗ. ಇಲ್ಲಿ ಅಥೆಂಟಿಕ್ಕಾಗಿ ಬಾಳೆ ಎಲೆಯಲ್ಲಿ ತಿಂಡಿಗಳನ್ನು ಸರ್ವ್ ಮಾಡ್ತಾರೆ. ಅಲ್ಲಿ ಇಡ್ಲಿ ತಿಂದಿದೆ, ನಾನು ಹೇಳಿದೆ ಒಂದು ಮನೆ ಥರ ಇದೆ, ಬಾಳೆ ಎಲೆಯಲ್ಲಿ ಕೊಡ್ತಾರಂತ. ಇಲ್ಲಿ ಇನ್ನೊಂದು, ನೀವು ಮನೆಗೆ ಹೋದರೆ ಹೆಂಗೆ ಹೋಗ್ತಿರೋ ಹಾಗೆ ನೀಟಾಗಿ ಶೂ ಎಲ್ಲ ಬಿಚ್ಚಿ ಕೈ ತೊಳೆದು ಬಾಳೆ ಎಲೆಯಲ್ಲಿ ಭರ್ಜರಿಯಾಗಿ ತಿನ್ಬೋದು. ಬನ್ನಿ ಶೂಗಿ ಬಿಚ್ಚಿ ಹೋಗೋಣ ಒಳಗೆ. ಇಲ್ಲಿ ಕೊಂಬ ಆಫರಲ್ಲಿ ಉಳಿದಿರೋ ತಿಂಡಿಗಳನ್ನೆಲ್ಲ ತಿನ್ನೋಣ. ಇವಾಗ ನಾನು ಇಲ್ಲಿ ಎಲ್ಲ ಕೊಂಬಗಳು ತಗೊಂಡಿದ್ದೀನಿ, ತಿನ್ನೋಣ, ಟೇಸ್ಟ್ ಹೆಂಗಿದೆ ನೋಡೋಣ. ಲೆಮನ್ ಮಸಾಲ ರೈಸ್ ಬಾತು ಫಸ್ಟು ನೋಡಬೇಕು. ಆ್ಯಕ್ಚುಲಿ ರೈಸ್ ಬಾತೂ ಅಷ್ಟೇ
ನಿಮ್ಗೆ ನಾನು ಅಲ್ಲಿ ಹೇಳ್ದಂಗೆ ಎಲ್ಲ ಅಥೆಂಟಿಕ್ ಟೇಸ್ಟ್. ಶಿಸ್ತಲ್ಲಿ ಕೈಯಲ್ಲಿ ತಿನ್ನೋದೇ ಒಂದು ಮಜಾ. ಮೀಡಿಯಮ್ ಲೈಮು, ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಬರುತ್ತೆ. ಆಮೇಲೆ ಒಂದಿಷ್ಟು ಕಡಲೆ ಇದೆಲ್ಲ ಹಾಕಿ ಕೊಟ್ಟಿರುವಂತಹ ಒಂದು ರೈಸು. ಟೇಸ್ಟ್ ವೈಸು ಲೆಮನ್ ರೈಸೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ತುಂಬ ಜನಕ್ಕೆ ಇಷ್ಟಪಡಲ್ಲ ಉಪ್ಪಿಟ್ಟು. ಬೆಳಗ್ಗೆ ತುಂಬ ಜನ ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ತುಂಬಾ ಟೇಸ್ಟ್ ವೈಸು ಗುಡ್. ಯಾಕಂದರೆ ಉಪ್ಪಿಟ್ಟು ಅಂದಾಗ ನಿಮ್ಗೆ ಏನು ಹೇಳ್ತೀವಿ ಹೇಳಿ, ತುಂಬ ಆಯಿಲ್ ಇರುತ್ತೆ ಅಥವಾ ಹೊಟ್ಟೆ ಕಟ್ಟದಂಗೆ ಆಗೋದು ಅಂತ ಹೇಳ್ತೀವಿ. ಬಟ್ ಆಯಿಲಿ ಅಂತೂ ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಚೂರೇ ಚೂರು ಆಯಿಲ್ ಫೀಲ್ ಏನೂ ಇಲ್ಲ. ಸೊ ಟೇಸ್ಟ್ ವೈಸ್ ನೋಡಿದಾಗ ಉಪ್ಪಿಟ್ಟು ಅಷ್ಟೇ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇಷ್ಟಪಡುವಂಥ ಇನ್ನೊಂದು ಐಟಮ್ ಯಾವುದು ಗೊತ್ತಾ? ಕೇಸರಿ ಬಾತು. ಸಖತ್ತಾಗಿರೋ ಕೇಸರಿ ಬಾತು. ಸಿಹಿ ಸುಪ್ರಭಾತದಲ್ಲಿ ಸಿಹಿಯಾದ ಒಂದು ತಿಂಡಿ. ಅದ್ಭುತ ರುಚಿ. ಆ್ಯಕ್ಚುಲಿ ಕೇಸರಿ ಬಾತು ನಿಮಗೆ ತುಂಬ ಸ್ವೀಟ್ ಆದಾಗ ತಿನ್ನೋಕ್ಕಾಗಲ್ಲ, ಒಂಥರ ನಮಗೆ ಹೊಟ್ಟೆ ಕಟ್ಟದಂಗೆ ಆಗ್ಬಿಡುತ್ತೆ. ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಆಮೇಲೆ ಸ್ವೀಟು ಅಷ್ಟೇ ಮೀಡಿಯಮ್ ಸ್ವೀಟ್ ಆಗಿದೆ ಕೊಟ್ಟಿದ್ದಾರೆ, ಏನು ತುಂಬ ಸ್ವೀಟು ಏನಿಲ್ಲ. ಆಮೇಲೆ ಹಾಕಿರೋ ತುಪ್ಪ ಘಮ್ಮ ಅಂತ ಇದೆ. ಟೇಸ್ಟ್ ವೈಸು ಕೇಸರಿ ಬಾತೂ ಅಷ್ಟೇ ತುಂಬ ಇಷ್ಟ ಆಗಿದೆ. ಇನ್ನು ಒಂದು ವಡೆ, ಆಮೇಲೆ ಒಂದು ಆಂಬೋಳಿ ಇದೆ. ಇದಕ್ಕೆ ಮಜಾ ಏನು ಗೊತ್ತಾ? ಈ ಚಟ್ನಿ ಹಬ್ಬ. ಉರಿಗಡ್ಲೆ ಚಟ್ನಿ ನಿಮಗೆ ಇಡ್ಲಿ ಹೊಡಿಯೋತ್ತಾಗ ತಿಂದು ನಾನು ಟೇಸ್ಟ್ ತೋರಿಸ್ದೆ. ಈ ಚಟ್ನಿನೇ ಅದ್ಭುತ, ನೀರಾದ ಚಟ್ನಿ. ಸೊ ಆ ಚಟ್ನಿ ನಿಮ್ಗೆ ಹೆಂಗಂದರೆ ಈ ತಿಂಡಿ ಜೊತೆಗೆ ಬೇರೆ ಏನೂ ಬೇಡ, ಈ ಚಟ್ನಿನ ಹಿಂಗೆ ಕುಡಿದ್ಬಿಡೋಣ ಅನ್ಸುತ್ತೆ. ಯಾಕಂದರೆ ಅಷ್ಟು ಟೇಸ್ಟಾಗಿರೋ ಚಟ್ನಿ ಇದು. ನಾವು ಫಸ್ಟು ಆಂಬಡೆನ ಈ ಒಂದು ಚಟ್ನಿ ಜೊತೆಗೆ ಡಿಪ್ಪು ಮಾಡಿ ತಿನ್ನೋಣ. ಆಂಬಡೆನೂ ಅಷ್ಟೇ ಟೇಸ್ಟ್ ವೈಸು ಚೆನ್ನಾಗಿದೆ, ಸ್ವಲ್ಪ ಗರಿ ಆಗಿದೆ. ಅದಕ್ಕೆ ಚಟ್ನಿ ಡಿಪ್ ಮಾಡಿದಾಗ ಆ ಸ್ಮೂತ್ನೆಸ್ ಸೂಪರು. ಇನ್ನು ಈ ಒಂದು ಉದ್ದಿನ ವಡೆ ನೀವು ನೋಡಿದಾಗಲೇ ಗೊತ್ತಾಗ್ತಿದೆ ಎಷ್ಟು ಗರಿ ಆಗಿದೆ ಅಂತ. ಸೊ ಈ ಉದ್ದಿನ ವಡೆಗೂ ಸೇಮ್ ಅದೇ ಥರ ಒಂದು ಚಟ್ನಿ ಕೊಟ್ಟಿದ್ದಾರೆ. ಬೊಂಬಾಟ್. ಸೊ ಮಾರ್ನಿಂಗ್ ಟೈಮಲ್ಲಿ ಸಿಹಿ ಸುಪ್ರಭಾತದಲ್ಲಿ ಒಂದು ಸಿಹಿಯಾದ ತಿಂಡಿ, ಅದು ಬಾಳೆ ಎಲೆಯಲ್ಲಿ ಅಥೆಂಟಿಕ್ಕಾಗಿ ಒಂದು ಸಾಂಪ್ರದಾಯಿಕವಾಗಿ ತಿನ್ನೋದ್ರಲ್ಲಿ ತುಂಬ ಮಜಾ ಇದೆ. ಕೋಂಬೋನೇ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ. ನಿಮಗೆಲ್ಲ ಐಟಮ್ ಬರುತ್ತೆ, ಬಾಳೆ ಎಲೆಯಲ್ಲಿ ಆರಾಮಲ್ಲಿ ಕುತ್ಕೊಂಡು ತಿನ್ಬೋದು. ಲೊಕೇಶನ್ ಹಾಕಿರ್ತೀನಿ ಇದ್ರದ್ದು ಎಲ್ಲಿ ಅಂತ. ಬಟ್ ಟೇಸ್ಟ್ ವೈಸು ಎಲ್ಲ ತಿಂಡಿಗಳು ಸೂಪರ್ ಆಗಿದೆ. ಹಾಗೆ ಇಲ್ಲಿ 8 o'clock ಸ್ಟಾರ್ಟ್ ಆಗುತ್ತೆ ಸ್ಟಾಲು. ಆ್ಯಂಡ್ ಮನೆ ಬಂದು 7:30 ಸ್ಟಾರ್ಟ್ ಆಗುತ್ತೆ ಡೈನಿನ್ನು. ಮಂಡೇ ಹಾಲಿಡೇ, ಇನ್ನು ಮಿಕ್ಕಿದ ದಿನ ಎಲ್ಲ ದಿನ ಇರ್ತೀವಿ. ಮತ್ತು ಹಬ್ಬಗಳು ಇದ್ದಾಗಲೂ ಇರೋದಿಲ್ಲ. JP ನಗರ್ ಸೆಕೆಂಡ್ ಫೇಸಲ್ಲಿದೆ ಇದು. 24th ಮೇನ್ ಹೋಟೆಲ್ ಪಕ್ಕದ ರೋಡಲ್ಲೇ ಇದೆ. ಗೂಗಲಲ್ಲೂ ಇದೆ ಸಿಹಿ ಸುಪ್ರಭಾತಮ್ ಅಂತ. ಆಮೇಲೆ ಗೂಗಲ್ ಮ್ಯಾಪ್ಸಲ್ಲೂ ಇದೆ ಮತ್ತು ಇನ್ಸ್ಟಾಲೂ ಇದೆ. ಎವ್ರಿ ಡೇ ಅಲ್ಲಿ ಫಾಲೋ ಮಾಡಿದ್ರೆ ಅಪ್ಡೇಟ್ ಬರುತ್ತೆ, ಮೆನು ಅಪ್ಡೇಟ್ಸ್ ಎಲ್ಲ. JP ನಗರ್ ಸೆಕೆಂಡ್ ಫೇಸಲ್ಲಿದೆ ಇದು. 24th ಮೇನ್ ಹೋಟೆಲ್ ಪಕ್ಕದ ರೋಡಲ್ಲೇ ಇದೆ. ಗೂಗಲಲ್ಲೂ ಇದೆ ಸಿಹಿ ಸುಪ್ರಭಾತಮ್ ಅಂತ ಮತ್ತು ಇನ್ಸ್ಟಾಲೂ ಇದೆ. ಎವ್ರಿ ಡೇ ಅಲ್ಲಿ ಫಾಲೋ ಮಾಡಿದ್ರೆ ಅಪ್ಡೇಟ್ ಬರುತ್ತೆ, ಮೆನು ಅಪ್ಡೇಟ್ಸ್ ಎಲ್ಲ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗೆ ಇವತ್ತು ಹೆಂಗೆ ಅನಿಸ್ತಿದೆ ಅಂದರೆ, ಯಾವುದೋ ಒಂದು ಫುಡ್ ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅನಿಸ್ಲೇ ಇಲ್ಲ. ಕೊನೆಗೆ ಫೈನಲಿ ಯಾವುದೋ ಒಂದು ಮನೇಲಿ ಊಟ ಮಾಡಿದೆ, ನೆಂಟರ ಮನೆಗೆ ಬಂದು ಊಟ ಮಾಡಿದೆ ಅನ್ನೋ ಫೀಲ್ ಬಂತು. ಸೊ ತುಂಬಾ ಚೆನ್ನಾಗಿದೆ ಎಲ್ಲ ತಿಂಡಿಗಳು ಅಷ್ಟೇ. ಆಮೇಲೆ ಅವರದ್ದು ಫಸ್ಟ್ ತೋರಿಸಿದೆ ಅಲ್ಲ, ಸ್ಟಾಲ್ ಎಲ್ಲಿ ಬರುತ್ತೆ, ಆಮೇಲೆ ಈ ಒಂದು ಬಾಳೆ ಎಲೆ ಊಟದ್ದು ಎಲ್ಲಿ ಬರುತ್ತೆ, ಇದರದ್ದು ಎರಡೂ ನಾನು ನೀಟಾಗಿ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸಿಹಿ ಸುಪ್ರಭಾತದಲ್ಲಿ ನಿಮ್ಮ ಸುಪ್ರಭಾತವು ಸಿಹಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.